ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಗೆಳೆಯ ಸುರೇಶ್ ಗೌಡ ಅವರೇ, ತುಮಕೂರಿನ ಶಾಸಕರು ಆತ್ಮೀಯರಾದ ಜ್ಯೋತಿ ಗಣೇಶ್ ಅವರೇ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಚಿದಾನಂದ ಅವರೇ, ಮಾಜಿ ಶಾಸಕರಾದ ಡಾಕ್ಟರ್ ಹುಲಿನಾಯ್ಕರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಊರಿನವರು ಆಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಅವರೇ, ಉಚ್ಚಯ್ಯನವರೇ, ಈ ಕಾರ್ಯಕ್ರಮದ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯ ಶ್ರಮಿಸಿದಂಥ ಮಾನ್ಯ ರವಿಶಂಕರ್ ರವಿ ಹೆಬ್ಬಾಕ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಆ ಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನನ್ನ ಮಾತುಗಳನ್ನು ಆರಂಭ ಮಾಡೋದಕ್ಕೆ ಮೊದಲು ನಮ್ಮೆಲ್ಲರಿಗೂ ಆರಾಧ್ಯ ದೈವ, ನಡೆದಾಡುವ ದೇವರು ಎಂದು ಪ್ರಖ್ಯಾತಿಯಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು, ಅದೇ ಪ್ರಕಾರ ಚಿಕ್ಕತೊಟ್ಟಿಲಕೆರೆಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಶ್ರೀ ಅಟವಿ ಲಿಂಗ ಮಹಾಸ್ವಾಮಿ ಶಿವಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಿಸಿಕೊಂಡು, ಕಾರದ ಮಹಾಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು ನನ್ನ ಮಾತುಗಳನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, 116 ವರ್ಷದ ಹಿಂದೆ ಈ ಕ್ಷೇತ್ರದಲ್ಲಿ ಪವಾಡ ಜರುಗುತ್ತೆ. ಏನಪ್ಪ ಆ ಪವಾಡ ಅಂತ ಹೇಳಿದ್ರೆ ಯಾವ ವಿಜ್ಞಾನಿಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ 98.4 ಡಿಗ್ರಿ ಟೆಂಪರೇಚರ್ ಇದ್ದರೆ ಅದು ನಾರ್ಮಲ್ ಟೆಂಪರೇಚರ್ ಅಂತೀವಿ. 98.5 ಆದರೆ ಜ್ವರ ಬಂತು ಅಂತೀವಿ. ಅದೇನಾದರೂ 100 ಡಿಗ್ರಿಗೆ ತಲುಪಿದ್ರೆ ಕಂಬಳಿ ಒದ್ಕೊಂಡು ಡಾಕ್ಟರ್ ಹತ್ರ ಹೋಗಕ್ಕೆ ಹೋಗ್ತೀವಿ. ಏನು ಕೆಂಪಣ್ಣ, ನೀನು ಅದೇ ಮಾಡ್ತೀಯಲ್ವಾ? ಅಂತಹ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯೊಬ್ಬರು ಕುದಿಯುವ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಕುದಿಯುವ ನೀರು ಬಿಸಿ ನೀರಲ್ಲ, ಕುದಿಯುವ ನೀರಿನ ಟೆಂಪರೇಚರು 100 ಡಿಗ್ರಿ ಮೇಲೆ ಇರುತ್ತೆ. ಸಾಮಾನ್ಯವಾಗಿ ನಾವು ಒಂದು ಮೆಣಸಿನಕಾಯಿ ಜಾಸ್ತಿ ತಿಂದರೆ ಖಾರ ಆಗುತ್ತೆ, ಅಸಿಡಿಟಿ ಬರುತ್ತೆ, ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಳ್ತೇವೆ. ಮೆಣಸಿನಕಾಯಿ ಬಿಲ್ವ ಪತ್ರೆಯನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ತಿಂದರು ಅಂದರೆ ಅದು ಯಾವ ಶಕ್ತಿ ಅಂಥೇಳಿ ನಾವು ನೋಡಬೇಕಾಗ್ತದೆ. ಪರಮ ಪೂಜ್ಯ ಮಹಾಸ್ವಾಮಿಗಳಿಗೆ ಆ ದೈವ ಶಕ್ತಿ ಬಹುಶಃ ಇಲ್ಲದೆ ಹೋಗಿದ್ರೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ವಿಜ್ಞಾನಿಯೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಹ ಮಹಾಸ್ವಾಮಿಗಳು ಒಬ್ಬ ಪವಾಡ ಪುರುಷನಾಗಿ ಈ ಭಾಗದಲ್ಲಿ ಜನಸಮುದಾಯದ ಸೇವೆಯನ್ನು ಮಾಡ್ತಾರೆ. ಒಳ್ಳೆಯದನ್ನ, ಧರ್ಮವನ್ನ ಹೇಳ್ಕೊಡ್ತಾರೆ. ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡುವಾಗ ಹೇಳ್ತೀವಿ, ಅಯ್ಯ ಧರ್ಮದಿಂದ ನಡ್ಕೊಳ್ಳೋ ಅಂತೀವಿ. ಧರ್ಮ ಅಂದರೆ ಜಾತಿ ಅಲ್ಲ, ಧರ್ಮ ಅಂದರೆ ರಿಲಿಜಿಯನ್ ಅಲ್ಲ. ಧರ್ಮ ಅಂತ ಹೇಳಿದರೆ ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ರೈಟಿಯಸ್ನೆಸ್ ಅಂತ ಕರಿತೀವಿ. ಅಂದರೆ ಯಾರಿಗೂ ಮನಸ್ಸನ್ನು ನೋಯಿಸಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು,